ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಲಕ್ಷ್ಮೇಶ್ವರ ತಾಲೂಕಿನ ರಾಮಗೇರಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವ್ಯಕ್ತಿಗೊಂದು ಮರ ಊರಿಗೊಂದು ದೊಡ್ಡವನ ಕಾರ್ಯಕ್ರಮದ ಅಂಗವಾಗಿ ಶುಕ್ರವಾರ 600 ಸಸಿಗಳನ್ನು ವಿತರಿಸಲಾಯಿತು. ಗ್ರಾಮದ ಯಜಮಾನ್ ಗೋಳಪ್ಪ ಉಪನಾಳ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗ್ರಾಮದ ಹಿರಿಯರಾದ ಬಸಣ್ಣ ಬೆಟಗೇರಿ ಮಕ್ಕಳಿಗೆ ಸಸಿ ವಿತರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಂ.ಎಚ್. ನದಾಫ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಡಿವೆಕ್ಕ ನಿಂಗಪ್ಪ ಬೆಟಗೇರಿ, ಅನ್ನಪೂರ್ಣ ಪೂಜಾರ, ಸುರೇಶ್ ಲಕ್ಕಣ್ಣವರ, ಎಲ್.ಬಿ. ಮುದೇನೂರ, ಎಂ.ಆರ್. ಹಿರೇಮಠ, ರವಿ ಕೆರೂರ, ನಾಗರಾಜ್ ಪೂಜಾರ್ ಸೇರಿದಂತೆ ಮತ್ತಿತರರು ಇದ್ದರು. ನಂತರ ಗ್ರಾಮದಲ್ಲಿ ಸುತ್ತಾಡಿ ಪ್ರತಿಯೊಬ್ಬರಿಗೂ ಒಂದೊಂದು ಸಸಿಯನ್ನು ವಿತರಿಸಲಾಯಿತು. 1 ಕೋಟಿ ವಾಹನಗಳು 1,89,000 ಈ 31 ವರ್ಷದಲ್ಲಿ 1 ಕೋಟಿ ವಾಹನಗಳಾಗಿರೋದು ಎಷ್ಟೊಂದು ವಾಯು ಮಾಲಿನ್ಯ ಆಗಿರೋದು ತಿಳ್ಕೊಳ್ಳಿ. ನಮ್ಮ ಗ್ರಾಮದ ಒಂದು ಹೆಸರು ನಾವು ಕೇವಲ 50 ವರ್ಷದಿಂದ ನಮ್ಮ ಊರಲ್ಲಿ ಕೇವಲ ಒಂದೇ ಒಂದು ಟ್ಯಾಕ್ಟರ್ ಇತ್ತು. ಹಿಂಸೆಟ್ಟಿಯವ್ರವ್ರಿಗೆ ಮನೆ ಅಡಿಸಿಯಲ್ಲಿ ಅವ್ರು ಒಂದೇ ಒಂದು ಟ್ಯಾಕ್ಟರ್ ಇತ್ತು. ಮತ್ತು 100-150 ಟ್ಯಾಕ್ಟರ್ಗಳದಾವು, 200ಕ್ಕಿಂತ ಹೆಚ್ಚು ಸೈಕಲ್ ಮೋಟರ್ ಅದಾವು, ಒಂದು 25-30 ಕಾರುಗಳದಾವು ನಮ್ಮ ನೋಡಿ. ವಾಯು ಮಾಲಿನ್ಯ ಎಷ್ಟು ಡಿಫ್ರೆನ್ಸ್ ಆತಂತ ತಿಳ್ಕೊಳ್ಳಿ. ಅವತ್ತೇನಿತ್ತು ನಮ್ಮೂರು ಎಷ್ಟು ಇತ್ತು ಆದ್ರೆ ಒಂದು ಹೇಳ್ಬೋದು, ಅವತ್ತು ಗಿಡ ಮರಗಳು ನಮ್ಮಲ್ಲಿ ಊರಲ್ಲಿ ಇದ್ದರೂ ಈ ರಸ್ತೆ ಬದಿಯಲ್ಲಿ ಎಳಕ ಮೂಲಕ ಸಾಕಷ್ಟು ಗಿಡಗಳು. ನೀವು ಇಂಥ ಕರ್ನಾಟಕ ಕಡೆ ಹೋಗೋದು ನೋಡ್ತೀರಿ, 2 ಕಡೆ ಹುಣಸೆಗಿಡನ ಆ ಥರ ಇಲ್ಲಿ ಕೂಡ ಗಿಡ ಮರಗಳು ರಸ್ತೆ ಅಗಲೀಕರಣದಿಂದ ಅವೆಲ್ಲ ನಾಶ ಆದವು. ಇನ್ನು ಜನರನ್ನು ಕೂಡ ನಾಶ ಆದವು. ಯಾಕಂದರೆ ಗಿಡ ಮರಗಳ ನಾಶ, ಪರಿಸರ ಮಾಲಿನ್ಯ ಆಗೋದು ಕೇವಲ ಮನುಷ್ಯರಿಂದ ಮಾತ್ರ. ಕಾಡು ಪ್ರಾಣಿಗಳು ಕಾಡಿನಲ್ಲಿರ್ತವೆ, ದೊಡ್ಡ ದೊಡ್ಡ ಆನೆಗಳು, ಹುಲಿ, ಸಿಂಹ ಎಲ್ಲ ಪ್ರಾಣಿಗಳು ಕಾಡಿನಿರ್ತವೆ. ಆಗ ಅವು ಕಾಡನ್ನು ನಾಶ ಮಾಡಲ್ಲ. ಆದರೆ ನಾಡಿನಲ್ಲಿ ಇರುವಂಥ ನಮ್ಮಿಂದ ಕೂಡ ಕಾಡ ನಾಶ ಹೊರತು ಪ್ರಾಣಿಗಳಿಂದ ಆಗಲ್ಲ.